ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಮಾನವನಿಗಿಂತ ಮತ್ತೊಂದು ಶಕ್ತಿ ಇದೆ ಅಂತ ನಾವೆಲ್ಲರೂ ನಂಬಿದ್ದೇವೆ. ಅದು ಯಾವುದೆಂದರೆ ಅದೇ ದೈವಶಕ್ತಿ. ನಮಗೆ ಕಷ್ಟ ಕಾರ್ಪಣ್ಯಗಳು ಬಂದಾಗ ನಾವು ಅದರ ಮೊರೆ ಹೋಗ್ತೀವಿ. ಅದರಿಂದ ಒಳ್ಳೆಯದಾಗುತ್ತೆ ಅಂತ ನಂಬಿ ನಾವು ಅದನ್ನು ಪೂಜಿಸ್ತೀವಿ, ಅದನ್ನು ಆರಾಧಿಸ್ತೀವಿ. ಅದೇ ರೀತಿ 12ನೇ ಶತಮಾನದಲ್ಲಿ ಅಂದರೆ 800 ವರ್ಷಗಳ ಹಿಂದೆ ಇದ್ದ ನಮ್ಮ ಅಕ್ಕಪಕ್ಕದ ಗ್ರಾಮದಲ್ಲಿ ಒಂದು ಚಮತ್ಕಾರ ನಡೆದಿದೆ. ಅದೇನೆಂದರೆ, ನಾವು ದೇವರನ್ನು ನೋಡಲಿಕ್ಕೆ, ದೇವಸ್ಥಾನಗಳಿಗೆ ನೋಡಲಿಕ್ಕೆ ಅಂತ 100 ಮೈಲಿ ದೂರ ಹೋಗ್ತೀವಿ. ಆದರೆ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಕ್ಕಂಥ ದೇವರುಗಳನ್ನು ನೋಡಲಿಕ್ಕೆ ಹೋಗೋದಿಲ್ಲ. ಗಿಡ ಮದ್ದಲ್ಲ ಅಂತ ನಮ್ಮ ಪೂರ್ವಿಕರು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಅಕ್ಕಪಕ್ಕದಲ್ಲೇ ಇರತಕ್ಕಂಥ ದೇವರುಗಳನ್ನು ನಾವು ಹೆಚ್ಚಾಗಿ ಆರಾಧನೆ ಮಾಡೋದಿಲ್ಲ. ಅದೇನು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ವಿವರವಾಗಿ ಹೇಳ್ತೀನಿ, ಬನ್ನಿ ನೋಡೋಣ. ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಗೋವಿಂದನಹಳ್ಳಿ ಎಂಬ ಒಂದು ಗ್ರಾಮ ಇದೆ. ಅಲ್ಲಿ ಒಂದು ಪಂಚಲಿಂಗೇಶ್ವರ ಅಂತ ದೇವಾಲಯವಿದೆ. ಆ ದೇವಾಲಯ 12ನೇ ಶತಮಾನದಲ್ಲಿ ಹೊಯ್ಸಳರ ರಾಜ ವೀರ ಸೋಮೇಶ್ವರ ಎಂಬ ರಾಜನಿಂದ ಕಟ್ಟಲ್ಪಟ್ಟಿದೆ. ಅದು 5 ಗೋಪುರಗಳಿದೆ, 5 ಲಿಂಗಗಳನ್ನು ಒಳಗೊಂಡಿದೆ. ಆ 5 ಲಿಂಗಗಳು ಪೂರ್ವಾಭಿಮುಖವಾಗಿವೆ. ಅದು ಹೊಯ್ಸಳ ಶೈಲಿಯಿಂದ ನಿರ್ಮಾಣಗೊಂಡಿದೆ. ಪ್ರತಿ ದೇವಾಲಯದ ಕಂಬ, ದೇವಾಲಯದ ಗೋಪುರಗಳು ಹಾಗೂ ಗೋಡೆಗಳಲ್ಲಿ ರಾಮಾಯಣ, ಮಹಾಭಾರತ ಚಿತ್ರ ಶೈಲಿಗಳಿಂದ ನಿರ್ಮಾಣಗೊಂಡಿದೆ. ಇದು ಎಷ್ಟು ಸುಂದರವಾಗಿದೆ ಎಂದರೆ, ಅಂದಿನ ಕಾಲದಲ್ಲಿ ಇಂಥ ಕೆತ್ತನೆಯ ಕೆಲಸಗಾರರು ಇದ್ದರು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ನಿಂತಿದೆ. ಹಾಗೂ ಅಂದಿನ ಕಾಲದಲ್ಲಿ ನಮ್ಮ ಭವ್ಯ ಭಾರತದಲ್ಲಿ ಹಿಂದೂ ಸಂಸ್ಕೃತಿಯನ್ನು ಎಷ್ಟು ಜನ ನಂಬಿದ್ದರು ಹಾಗೂ ಅದನ್ನು ಹೇಗೆ ಆರಾಧಿಸ್ತಿದ್ರು, ಅದನ್ನು ಹೇಗೆ ಉಳಿಸ್ಕೊಂಡು ಬಂದಿದ್ರು ಅನ್ನೋದಕ್ಕೆ ಈ ದೇವಾಲಯವೇ ಒಂದು ಮೂಲ ಕಾರಣ. ಅದನ್ನು ನೋಡಿದರೆ ಗೊತ್ತಾಗುತ್ತೆ ಹಿಂದೂ ಸಂಸ್ಕೃತಿ ಎಷ್ಟು ಹಳೆಯದಾಗಿದೆ ಅಂತ. ಒಂದೊಂದು ಪಂಚಲಿಂಗವು ಒಂದೊಂದು ಕಥೆ ಹೇಳುತ್ತೆ. ಅದು ಕಥೆ ಏನೋ ಇದೆಲ್ಲವನ್ನು ನಾನು ವಿಸ್ತಾರವಾಗಿ ನಿಮ್ಗೆ ಹೇಳ್ತೀನಿ, ಬನ್ನಿ. 12ನೇ ಶತಮಾನದಲ್ಲಿ 3-4 ವರ್ಷ ಮಳೆ ಇಲ್ಲದಂಗಾಯಿತು. ಆವಾಗ ಜನ ಜಾನುವಾರುಗಳಿಗೆ ನೀರು ಸಿಗಲಿಲ್ಲ, ತುಂಬ ಕಷ್ಟ ಆಯಿತು. ಆದ್ದರಿಂದ ಜನಗಳೆಲ್ಲ ಎಲ್ಲಿ ಗುರುಗಳು ಇದ್ದಾರೆ ಅಂತ ನೋಡಿ ಹುಡುಕಿ ಹೊರಟರು. ಆವಾಗ ಈ ಗೋವಿಂದನಹಳ್ಳಿಯಲ್ಲಿ ಒಂದು ಗುರುಕುಲ ಇತ್ತು. ಆ ಗುರುಕುಲದಲ್ಲಿ 5 ಜನ ಮಹಾಋಷಿಗಳಿದ್ರು. ಆ ಋಷಿಗಳ ಹತ್ರ ಹೋಗಿ ಇವರು ತಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರು. ಅದನ್ನು ನೋಡಿದಂಥ ಗುರುಗಳು, ಆಗ 5 ಜನ ಗುರುಗಳು ಪರಶಿವನನ್ನು ಕುರಿತು ತಪಸ್ಸನ್ನು ಮಾಡಿದರು. ಅವರ ತಪಸ್ಸಿಗೆ ಮೆಚ್ಚಿದ ಪರಶಿವನು 5 ರೂಪಗಳಲ್ಲಿ 5 ಜನರಿಗೆ ಪ್ರತ್ಯಕ್ಷವಾಗ್ತಾರೆ. ಆ 5 ರೂಪಗಳೇ ಇವತ್ತು ಪಂಚಲಿಂಗೇಶ್ವರ. ಆ 5 ಲಿಂಗಗಳಿವೆ. 5 ಲಿಂಗಗಳಿಗೂ ಒಂದೊಂದು ಶಕ್ತಿ ಇದೆ. ಆ ಶಕ್ತಿ ಏನಪ್ಪ ಅಂತ ಅಂದರೆ, ಮೊದಲನೇದು ಸದ್ಯೋಜಾತ, ಅಂದರೆ ಇದು ಪಶ್ಚಿಮವಾಗಿದೆ. ಇದು ಭೂಮಿಯನ್ನು ಪ್ರತಿನಿಧಿಸುತ್ತೆ, ಇದು ಸೃಷ್ಟಿಸುತ್ತೆ. ಇದು ಬ್ರಹ್ಮನ ಪ್ರತಿರೂಪ. ಇದು ಎರಡನೆಯದು ತತ್ಪುರುಷ, ಇದು ಪೂರ್ವವನ್ನು ಪ್ರತಿನಿಧಿಸುತ್ತೆ. ಇದು ವಾಯುದೇವನನ್ನು ಆರಾಧಿಸುತ್ತೆ. ಇದು ಸ್ತುತಿ, ಅಂದರೆ ಇದು ವಿಷ್ಣುವಿನ ರೂಪವನ್ನು ಪಡೆದಿದೆ. ಮೂರನೆಯದು ಅಘೋರ, ಇದು ದಕ್ಷಿಣವನ್ನು ಸೂಚಿಸುತ್ತೆ. ಇದು ಅಗ್ನಿಯ ಪ್ರತಿರೂಪವಾಗಿದೆ. ಇದು ಲಯ, ಇದು ರುದ್ರ ರೂಪವನ್ನು ತಾಳಿದೆ, ಅದರ ಪ್ರತಿಬಿಂಬವಾಗಿದೆ. ನಾಲ್ಕನೆಯದು ವಾಮದೇವ, ಇದು ಉತ್ತರವನ್ನು ಪ್ರತಿನಿಧಿಸುತ್ತೆ. ಇದು ಜಲವಾಯು, ನೀರನ್ನು ಆಕ್ರಮಿಸಿಕೊಂಡಿದೆ. ಶಿವನ ಮತ್ತೊಂದು ರೂಪವೇ ರುದ್ರ, ಅದನ್ನು ಹೇಳುತ್ತೆ. 5ನೆಯದು ಈಶಾನ, ಇದು ಈಶಾನ್ಯ ಭಾಗವನ್ನು ಪ್ರತಿನಿಧಿಸುತ್ತೆ, ಆಕಾಶವನ್ನು ತೋರಿಸುತ್ತೆ. ಅನುಗ್ರಹ, ಇದು ಶಿವನ ಮತ್ತೊಂದು ರೂಪ. 5 ಲಿಂಗಗಳು 5 ರೂಪವನ್ನು ಹೇಳ್ತವೆ. 5 ಜನ ಮಹರ್ಷಿಗಳು 5 ಲಿಂಗಗಳನ್ನು ಪ್ರತಿಷ್ಠಾಪಿಸುತ್ತಾರೆ. ವೀರ ಸೋಮೇಶ್ವರನಿಗೆ ಈ ವಿಷಯ ತಿಳಿದು ಆ 5 ಲಿಂಗಗಳಿಗೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತವ್ರೆ. ಆ ದೇವಾಲಯವೇ ಇವತ್ತು ಪಂಚಲಿಂಗೇಶ್ವರ ದೇವಾಲಯ. ಈ 5 ಗೋಪುರಗಳು 5 ಪಂಚಲಿಂಗಗಳ ಪಂಚಭೂತಗಳು. ಕರ್ನಾಟಕದಲ್ಲಿರ್ತಕ್ಕಂಥ 5 ಪಂಚಲಿಂಗೇಶ್ವರ ದೇವಸ್ಥಾನಗಳಲ್ಲಿ ಗೋವಿಂದನಹಳ್ಳಿ ದೇವಸ್ಥಾನವು ಒಂದು. ಈ 5 ದೇವಾಲಯಗಳನ್ನು ಹೊಯ್ಸಳರ ಕಾಲದಲ್ಲೇ ನಿರ್ಮಾಣಗೊಂಡಿದೆ. ಇದು ಹೊಯ್ಸಳರ ಕಾಲದ ಶೈಲಿಯನ್ನೇ ಪ್ರತಿಬಿಂಬಿಸುತ್ತದೆ. ಅದು ಯಾವುವೆಂದರೆ, ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಸೋಮನಾಥಪುರದ ಸೋಮನಾಥೇಶ್ವರ ದೇವಾಲಯ, ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ, ಅರಳುಗುಪ್ಪೆಯ ಚೆನ್ನಕೇಶವ ದೇವಾಲಯ. ಹೀಗೆ 5 ಪಂಚಲಿಂಗ ದೇವಾಲಯಗಳಲ್ಲಿ ಗೋವಿಂದನಹಳ್ಳಿ ದೇವಾಲಯವು ಒಂದು. ಶಿವನಲ್ಲಿ ಮಹಾಭಕ್ತನಾಗಿದ್ದ, ತನ್ನ ರಾಜ್ಯದ ಶಾಂತಿ, ನೆಮ್ಮದಿ, ಅಭಿವೃದ್ಧಿಗೋಸ್ಕರ ಪಂಚಬ್ರಹ್ಮ ರೂಪಗಳ ಪ್ರತಿಷ್ಠಾಪನೆ ಮಾಡಬೇಕೆಂದು ಇಚ್ಛೆ ಹೊಂದಿದ್ದ. ಇದರ ಶಿಲ್ಪಿ ಮಲ್ಲಿತಂಬ ಎಂಬ ವ್ಯಕ್ತಿ ಇದರ ನಿರ್ಮಾಣ ಮಾಡಿದರೆಂದು ದಂತಕಥೆಗಳಿಂದ ತಿಳಿಯಲ್ಪಡುತ್ತದೆ.
ಪಂಚಲಿಂಗ ಅರ್ಚನೆ ಮಾಡಿಸಿದರೆ ಪಾಪ ಪರಿಹಾರವಾಗ್ತೈತೆ, ಆರೋಗ್ಯ ಶುದ್ಧವಾಗ್ತೈತೆ, ಸಂತಾನ ಭಾಗ್ಯವಾಗ್ತೈತೆ, ಆಧ್ಯಾತ್ಮ ಬೆಳವಣಿಗೆ ಆಗ್ತೈತೆ, ಸಕಲ ಕಷ್ಟ ಪರಿಹಾರ ಆಗುತ್ತದೆ ಅಂತ ಒಂದು ನಂಬಿಕೆ ಇದೆ. ಶಿವಲಿಂಗವು ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಶಿವಭಕ್ತರಿಗೆ ಅತ್ಯಂತ ಪ್ರತಿಷ್ಠಿತ ಮತ್ತು ಪೂಜ್ಯನೀಯ ಸಂಕೇತಗಳಲ್ಲಿ ಒಂದಾಗಿದೆ. ಇದರ ಕಥೆ ಅಥವಾ ಹಿನ್ನೆಲೆಯ ಪುರಾತನ ಪುರಾಣಗಳು, ತಾತ್ವಿಕ ವ್ಯಾಖ್ಯಾನಗಳು ಮತ್ತು ಸಾಂಕೇತಿಕ ಅರ್ಥಗಳನ್ನು ಒಳಗೊಂಡಿದೆ. ಇಲ್ಲಿ ಪ್ರಮುಖ ಅಂಶಗಳನ್ನು ಇಲ್ಲಿ ನೋಡೋಣ ಬನ್ನಿ. ಲಿಂಗೋದ್ಭವ ಕಥೆ, ಬೆಳಕಿನ ಕಂಬದ ಹುಟ್ಟು. ಇದು ಬಹುಶಃ ಶಿವಪುರಾಣ ಮತ್ತು ಲಿಂಗಪುರಾಣ ಸೇರಿದಂತೆ ಹಲವಾರು ಪುರಾಣಗಳಲ್ಲಿ ಕಂಡುಬಂದಿರುವ ಅತ್ಯಂತ ಪ್ರಸಿದ್ಧ ಮೂಲ ಕಥೆಯಾಗಿದೆ. ಒಮ್ಮೆ ಬ್ರಹ್ಮದೇವ ಮತ್ತು ವಿಷ್ಣು ತಾವೇ ಶ್ರೇಷ್ಠ ದೇವರೆಂದು ವಾದಿಸುತ್ತಿದ್ದರು. ಅದಕ್ಕೆ ಶಿವನು ಇವರ ವಿವಾದವನ್ನು ಇತ್ಯರ್ಥಪಡಿಸಲು ಮತ್ತು ತಮ್ಮ ಶ್ರೇಷ್ಠತೆಯನ್ನು ಬಹಿರಂಗಪಡಿಸಲು ಶಿವನು ಪ್ರಾರಂಭ ಮತ್ತು ಅಂತ್ಯವಿಲ್ಲದ ಎಲ್ಲ ಲೋಕಗಳ ಮೂಲಕ ಭೇದಿಸಿ ಅತಿ ದೊಡ್ಡ ಉರಿಯುತ್ತಿರುವ ಬೆಳಕಿನ ಕಂಬವಾಗಿ ಜ್ಯೋತಿರ್ಲಿಂಗವಾಗಿ ಪ್ರಕಟವಾದರು. ಬ್ರಹ್ಮನು ಹಂಸದ ರೂಪವನ್ನು ತಾಳಿ ಕಂಬದ ತುದಿಯನ್ನು ಹುಡುಕಲು ಮೇಲಕ್ಕೆ ಹಾರಿದರು. ಆದರೆ ವಿಷ್ಣುವು ವರಾಹದ ರೂಪದಲ್ಲಿ ಅದರ ಬುಡವನ್ನು ಹುಡುಕಲು ಕೆಳಗೆ ಇಳಿದರು. ಈ ಇಬ್ಬರು ಸಾವಿರಾರು ವರ್ಷಗಳ ಕಾಲ ಹುಡುಕಿದರು, ಆದರೆ ಅದರ ಅಗ್ನಿ ಕಂಬದ ಮಿತಿಯನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಬ್ರಹ್ಮನು ತನ್ನ ಅಹಂಕಾರದಿಂದ ತಾನು ತುದಿಯನ್ನು ಕಂಡುಕೊಂಡಿದ್ದೇನೆ ಎಂದು ಹೇಳಿ ಸುಳ್ಳು ಹೇಳಿದರು. ಕೇದಿಗೆ ಹೂವನ್ನು ಸುಳ್ಳು ಸಾಕ್ಷಿಯಾಗಿ ಬೆಳೆಸಿದರು. ವಿಷ್ಣುವು ವಿನಮ್ರವಾಗಿ ತನ್ನ ವೈಫಲ್ಯವನ್ನು ಒಪ್ಪಿಕೊಂಡರು. ಈ ಹಂತದಲ್ಲಿ ಕಂಬದ ಮಧ್ಯಭಾಗವು ತೆರೆದುಕೊಂಡಿತು ಮತ್ತು ಶಿವನು ತನ್ನ ಸಂಪೂರ್ಣ ವೈಭವವನ್ನು ಪ್ರಕಟನಾದನು. ಅವನು ತನ್ನ ಅಪ್ರಾಮಾಣಿಕತೆಗಾಗಿ ಬ್ರಹ್ಮನನ್ನು ಶಪಿಸಿದನು. ಬ್ರಹ್ಮನನ್ನು ಅಪರೂಪವಾಗಿ ಪೂಜಿಸಲಾಗುತ್ತದೆ ಎಂದು ಹೇಳಿದನು. ಸುಳ್ಳು ಹೇಳಿದ್ದಕ್ಕಾಗಿ ಕೇದಿಗೆ ಹೂವನ್ನು ಸಹ ಶಿಕ್ಷಿಸಿದನು. ಈ ಕಥೆಯು ಶಿವನ ಅತ್ಯಂತ ಶ್ರೇಷ್ಠತೆಯನ್ನು ಸ್ಥಾಪಿಸುತ್ತದೆ ಮತ್ತು ಅವನಂತೆ ನಿರಾಕಾರ ಬೆಳಕಿನ ಕಂಬವನ್ನು ಪ್ರತಿನಿಧಿಸುವ ಶಿವಲಿಂಗವನ್ನು ಅವನ ಅಪರಿಮಿತ ಅತೀಂದ್ರಿಯ ಸ್ವರೂಪದ ಸಂಕೇತವಾಗಿ ನಿರಾಕಾರ. ವಾಸ್ತವ ಸಂಸ್ಕೃತದಲ್ಲಿ ಲಿಂಗ ಎಂದರೆ ಗುರುತು, ಚಿಹ್ನೆ ಅಥವಾ ಸಂಕೇತ ಎಂದರ್ಥ. ಇದು ಶಿವನ ನಿರಾಕಾರ ನಿರ್ಗುಣ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ. ಇದು ಆಕಾರ, ರೂಪ ಅಥವಾ ವಿವರಣೆಯನ್ನು ಮೀರಿದ ಅಂತಿಮ ವಾಸ್ತವವನ್ನು ಸಂಕೇತಿಸುತ್ತದೆ. ಪುರುಷ ಮತ್ತು ಪ್ರಕೃತಿಯ ಸಂಯೋಗ. ಶಿವಲಿಂಗವು ಬಹುತೇಕ ಯಾವಾಗಲೂ ಯೋನಿ ಎಂದು ಕರೆಯಲ್ಪಡುವ ಪೀಠದ ಮೇಲೆ ಇರುತ್ತದೆ. ಲಿಂಗವನ್ನು ಸಾಮಾನ್ಯವಾಗಿ ಪುರುಷ, ದೈವಿಕ ಪ್ರಜ್ಞೆ, ಪುರುಷತ್ವ, ತತ್ವ ಶಿವ ಮತ್ತು ಯೋನಿಯನ್ನು ಪ್ರಕೃತಿ, ಆದಿ ಶಕ್ತಿ, ಶ್ರೀ ತತ್ವ ಶಕ್ತಿ ಅಥವಾ ಪಾರ್ವತೀ ದೇವಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಇವರ ಸಂಯೋಗವು ವಿಶ್ವದ ಸೃಷ್ಟಿ, ಉತ್ಪಾದನೆ ಮತ್ತು ಎಲ್ಲ ಅಸ್ತಿತ್ವಕ್ಕೆ ಕಾರಣವಾಗುವ ಸ್ತ್ರೀ ಮತ್ತು ಪುರುಷ ಶಕ್ತಿಗಳ ಸಾಮರಸ್ಯದ ಸಮತೋಲನವನ್ನು ಸಂಕೇತಿಸುತ್ತದೆ. ಇದು ವಿಶ್ವವನ್ನು ವ್ಯಕ್ತಪಡಿಸುವ ಸೃಜನಾತ್ಮಕ ಕ್ರಿಯಾತ್ಮಕತೆಯನ್ನು ಪ್ರತಿನಿಧಿಸುತ್ತದೆ. ಕೆಳಗಿನ ಚೌಕಾಕಾರದ ಭಾಗವು ಬ್ರಹ್ಮ ಪೀಠ, ಬ್ರಹ್ಮನನ್ನು ಸೃಷ್ಟಿ ಪ್ರತಿನಿಧಿಸುತ್ತದೆ. ಮಧ್ಯದ ಅಷ್ಟಭುಜಾಕೃತಿಯ ಭಾಗವು ವಿಷ್ಣು ಪೀಠ, ವಿಷ್ಣುವನ್ನು ಪಾಲನೆ ಪ್ರತಿನಿಧಿಸುತ್ತದೆ. ಮೇಲಿನ ಸಿಲಿಂಡಾಕಾರದ ಭಾಗವು ಶಿವಪೀಠ, ಶಿವನನ್ನು ಪ್ರತಿನಿಧಿಸುತ್ತದೆ. ಇದು ಲಿಂಗವು ಇಡೀ ಹಿಂದೂ ತ್ರಿಮೂರ್ತಿ ಮತ್ತು ಸೃಷ್ಟಿ, ಸಂರಕ್ಷಣೆ ಮತ್ತು ವಿಸರ್ಜನೆಯ ವಿಶ್ವ ಚಕ್ರಗಳನ್ನು ಒಳಗೊಂಡಿದೆ ಎಂದು ಹೇಳುತ್ತಾರೆ. ಲಿಂಗವನ್ನು ವಿಶ್ವಶಕ್ತಿಯನ್ನು ಹರಿಸಲು ಒಂದು ಶಕ್ತಿಶಾಲಿ ಕೇಂದ್ರಬಿಂದು ಎಂದು ಪರಿಗಣಿಸಲಾಗುತ್ತದೆ. ಲಿಂಗವನ್ನು ಪೂಜಿಸುವುದರಿಂದ ಈ ಸಾರ್ವತ್ರಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಭಕ್ತರು ನಂಬಿರುತ್ತಾರೆ. ಇದು ಆಧ್ಯಾತ್ಮಿಕ ಬೆಳವಣಿಗೆ, ಶಾಂತಿ ಮತ್ತು ಸಮೃದ್ಧಿಗೆ ಕಾರಣವಾಗುತ್ತದೆ. ಶಿವಲಿಂಗವನ್ನು ಧ್ಯಾನದ ಕೇಂದ್ರಬಿಂದುವನ್ನಾಗಿ ಬಳಸಲಾಗುತ್ತದೆ. ಇದರ ಸರಳ, ಅಮೂರ್ತ ಸ್ವರೂಪ ಮತ್ತು ಮನಸ್ಸನ್ನು ಬಾಹ್ಯ ಆಕಾರಗಳಿಂದ ಮುಕ್ತಗೊಳಿಸಿ ಆಂತರಿಕ ಪ್ರಜ್ಞೆ ಮತ್ತು ಅಸ್ತಿತ್ವದ ಮೂಲಕ್ಕೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಲಿಂಗವನ್ನು ಪೂಜಿಸುವುದು, ಅದರ ಮೇಲೆ ಅಭಿಷೇಕ ಮಾಡುವುದು ಮತ್ತು ಮಂತ್ರಗಳನ್ನು ಪಠಿಸುವುದು ಕೇವಲ ಆಚರಣೆಗಳಿಗಲ್ಲ, ಬದಲಿಗೆ ನಮ್ಮೊಳಗಿನ ಸೂಕ್ಷ್ಮ ಶಕ್ತಿಗಳನ್ನು ಜಾಗೃತಗೊಳಿಸಲು ಮತ್ತು ಶಿವನ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಇದು ಒಂದು ಮಾರ್ಗವಾಗಿದೆ. ಇದು ಅಂತಿಮವಾಗಿ ಆತ್ಮ ಸಂಸ್ಕಾರ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. ಆಧ್ಯಾತ್ಮಿಕ ಕಥೆಗಳನ್ನು ಕೇಳಬೇಕಾದಾಗ, ವಿಡಿಯೋಗಳನ್ನು ನೋಡಬೇಕಾದ್ರೆ ಅದನ್ನು ಪೂರ್ತಿಯಾಗಿ ಕೇಳಬೇಕು. ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಗೆಳೆಯರೆ. ಆವಾಗಲೇ ಅದರ ಸತ್ಯಾಸತ್ಯತೆ ನಮಗೆ ತಿಳಿತೈತೆ. ಅದರಿಂದ ನಮಗೆ ಪಾಪಗಳು ಪರಿಹಾರವಾಗ್ತವೆ. ಸೊ ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ.
ಇದನ್ನು ನಿಮ್ಮ ಸಂಬಂಧಿಕರುಗಳಿಗೆ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. ಹಾಗೂ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಗೆಳೆಯರೆ.